ಬಾಕಿ ತೆರಿಗೆ ಕಟ್ರಪ್ಪ, ದಂಡ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಬಿಬಿಎಂಪಿ ಕಳೆದ ವರ್ಷ ಆಫರ್ ನೀಡಿತ್ತು. ಆದರೆ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳು ಬಾಕಿ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಿತ್ತು. ಈ ಹಿನ್ನೆಲೆ ವಿಧಾನಸೌಧ, ವಿಕಾಸಸೌಧ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಕಳೆದ ವರ್ಷ ಪಾಲಿಕೆ ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡಿದ್ದ ಕಟ್ಟಡ ಮಾಲೀಕರಿಗೆ ಆಫರ್ ಒಂದನ್ನ ನೀಡಿತು. ಬಾಕಿ ತೆರಿಗೆ ಕಟ್ಟಿದ್ರೆ ದಂಡ ಹಾಗೂ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಆಫರ್ ನೀಡಿತು. ಆದ್ರೆ 80% ಸಾರ್ವಜನಿಕರು ಈ ಯೋಜನೆಯ ಉಪಯೋಗ ಪಡೆದುಕೊಂಡ್ರೆ, ಇತ್ತ ಸರ್ಕಾರಿ ಕಟ್ಟಡಗಳು ಈ ಯೋಜನೆಯ ಉಪಯೋಗವನ್ನ ಪಡೆಯದೆ ಆಸ್ತಿ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸುಮಾರು 280ಕ್ಕೂ ಹೆಚ್ಚು ಕಟ್ಟಡಗಳಿಗೆ ನೋಟಿಸ್ ನೀಡಿ ತೆರಿಗೆ ಕಟ್ಟುವಂತೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ಕಳೆದ 17 ವರ್ಷಗಳಿಂದ ವಿಧಾನಸೌಧ, ವಿಕಾಸಸೌಧ, ರಾಜಭವನ ಸೇರಿದಂತೆ ಅನೇಕ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳು ಇದುವರೆಗೂ ಆಸ್ತಿ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿದ್ದ ಕಟ್ಟಡಗಳಿಗೆ ನೋಟಿಸ್ ಜಾರಿ ಮಾಡಿ ಕೂಡಲೇ ಬಾಕಿ ಆಸ್ತಿ ತೆರಿಗೆ ಪಾವತಿಸುವಂತೆ ಸೂಚನೆ ನೀಡಿದ್ದು, ಒಂದು ವೇಳೆ ಬಾಕಿ ತೆರಿಗೆ ಕಟ್ಟದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವಾರ್ನಿಂಗ್ ಮಾಡಿದ್ದಾರೆ. ಸುಮಾರು 100 ಮೇಲ್ಪಟ್ಟು ನಾವು ಬೃಹತ್ OTS ಇದ್ದಾಗ ಅವರು ಅದಕ್ಕೆ ಸದುಪಯೋಗ ಮಾಡಬಹುದು ಅಂತ ದೃಷ್ಟಿಯಿಂದ, ಯಾಕಂದ್ರೆ ಅಲ್ಲಿ ಪೆನಾಲ್ಟಿ ಮತ್ತು ಇದು ಇಂಟ್ರೆಸ್ಟ್ ಎಲ್ಲ ಜೀರೋ ಆಗಿ 1/3 ಅಮೌಂಟ್ಗೆನೆ ಸೆಟಲ್ ಆಗ್ಬಿಡುತ್ತೆ ಅಂತ ದೃಷ್ಟಿಯಿಂದ ನಾವು ನವೆಂಬರ್ ಒಳಗಾಗಿನೇ ಕಟ್ಟಬೇಕು ಅಂತ ಎಲ್ಲರಿಗೂ ನೋಟಿಸ್ ಕೊಟ್ಟಿದೀವಿ ಆ ಟೈಮ್ಗೆ. ಈಗ ಯಾವ್ದು ಹೊಸದು ಕೊಡ್ತಾ ಇಲ್ಲ, 100 ಮೇಲ್ಪಟ್ಟಿದೆ. ಈಗ ಎಲ್ಲ ಸೆಂಟ್ರಲ್ PSU ಡಿಪಾರ್ಟ್ಮೆಂಟ್ಗೆ ಈ ತಿಂಗಳು ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗಿ ನಮ್ಮವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಝೋನಲ್ ಕಮಿಷನರ್, ಸ್ಪೆಷಲ್ ಕಮಿಷನರ್ ಅಲ್ಲಿ ಹೋಗಿ ಬೇಡ್ಕೊಂಡು, ಯಾಕಂದ್ರೆ ಅವರಿಗೆ ಕೂಡ ಮಾತ್ರವಾಗಿ ಹಣ ಬರುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ, ಅಲ್ಲಿ ಕಟ್ಬಿಟ್ರೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಮಾಡಿದ್ರು. ವಿಧಾನಸೌಧ ಎಷ್ಟು ಸರ್, ರಾಜಭವನ ಎಷ್ಟು ಸರ್? ಅದು ಎಕ್ಸಾಕ್ಟ್ ಆಗಿ ನನಗೆ ಬೆಳಗ್ಗೆಯಿಂದ ಫೋನ್ ಬರ್ತಾ ಇದೆ, ಬಟ್ ನಾವು ಇತ್ತೀಚೆಗೆ ಯಾವ್ದು ಇಶ್ಯೂ ಮಾಡಿಲ್ಲ. ಇದು ಯಾಕೆ ಎಲ್ಲರೂ ಕೇಳ್ತಾ ಇದ್ರೆ ಗೊತ್ತಿಲ್ಲ. ನಮ್ಮವರಿಗೆ ಕೇಳಿದೀನಿ, ಪ್ರತಿಯೊಂದು ಕಟ್ಟಡಕ್ಕೆ ಒಟ್ನಲ್ಲಿ ಸಾರ್ವಜನಿಕರು ಬಾಕಿ ತೆರಿಗೆ ಉಳಿಸಿಕೊಂಡಿದ್ರೆ ಅಂತಹ ಕಟ್ಟಡಗಳ ಹರಾಜಿಗೆ ಪಾಲಿಕೆ ಮುಂದಾಗಿದೆ. ಆದರೆ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳು 100 ಕೋಟಿ ತೆರಿಗೆ ಬಾಕಿ ಇದ್ದು ಹರಾಜು ಮಾಡದೆ ಸುಮ್ಮನೆ ಇರುವ ಪಾಲಿಕೆ ಅಧಿಕಾರಿಗಳ ನ್ಯಾಯಕ್ಕೆ ಜನ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ.